ಸಚೇತನ ಕಾರ್ಯಕ್ರಮದ ಹೆಸರು ಬಲಗಳ ಅನ್ವೇಷಣೆ. ಬಲಗಳ ಅನ್ವೇಷಣೆ ಎಂದರೆ ವಸ್ತುಗಳ ಮೇಲೆ ಕಾರ್ಯನಿರ್ವಹಿಸು ಅಥವಾ ಬಲಗಳ ಮೇಲೆ ಅಧ್ಯಯನ ಮಾಡು ಎಂದರ್ಥ. ಉದಾಹರಣೆ: ಗುರುತ್ವಾಕರ್ಷಣ ಬಲ, ಘರ್ಷಣ ಬಲ, ಕಾಂತೀಯ ಬಲ. ಬಲಗಳಲ್ಲಿ ಎರಡು ವಿಧ: ಸಂಪರ್ಕ ಸಹಿತ ಮತ್ತು ಸಂಪರ್ಕ ರಹಿತ. ಸಂಪರ್ಕ ಸಹಿತ ಎಂದರೆ ಸಂಪರ್ಕದೊಂದಿಗೆ ಸಂಬಂಧ ಹೊಂದಿರುವ ಅಥವಾ ಒತ್ತಾಗಿ ಸಂಪರ್ಕಿತವಾದ ಎಂದರ್ಥ. ಉದಾಹರಣೆ: ಸ್ನಾಯು ಬಲ. ಸಂಪರ್ಕ ರಹಿತ ಎಂದರೆ ಸಂಪರ್ಕವಿಲ್ಲದ, ಸಂಬಂಧವಿಲ್ಲದ ಎಂಬರ್ಥ. ಉದಾಹರಣೆ: ಕಾಂತವನ್ನು ಕಬ್ಬಿಣಕ್ಕೆ ಮುಟ್ಟದೆ ಆಕರ್ಷಿಸುತ್ತದೆ. ಈಗ ನನ್ನ ಗೆಳೆಯ ಒಂದು ಚೆಂಡನ್ನು ತೆಗೆದುಕೊಂಡಿದ್ದೇನೆ. ಅದನ್ನು ಕೈಯಿಂದ ಈಗ ಬಿಡುತ್ತಾನೆ. ಚೆಂಡು ಕೆಳಗೆ ಬೀಳಲು ಕಾರಣವೇನು? ನಿಮ್ಮ ಉತ್ತರ ಸರಿ. ಈಗ ನನ್ನ ಗೆಳೆಯ ಒಂದು ನೀರಿನ ಬಾಟಲಿಯನ್ನು ತೆಗೆದುಕೊಂಡಿದ್ದಾನೆ. ಅದನ್ನು ಈಗ ಅವನು ಮುಂದೆ ಇಡುತ್ತಾನೆ ಮತ್ತು ಹಿಂದೆ ಇಡುತ್ತಾನೆ, ಮತ್ತೆ ಅದನ್ನು ಎತ್ತಿ ಇಡುತ್ತಾನೆ. ಇದಕ್ಕೆ ಸ್ನಾಯು ಬಲ ಎಂದು ಕರೆಯುತ್ತೇವೆ. ಗೆಳೆಯ ಒಂದು ಕಾಂತವನ್ನು ತೆಗೆದುಕೊಂಡಿದ್ದಾನೆ. ಇದರ ಎರಡು ಉತ್ತರ ಧ್ರುವಗಳನ್ನು ಒಂದೇ ಸಮನಾಗಿ ಇಟ್ಟಿದ್ದಾನೆ. ಇದನ್ನು ಒಂದು ಕಾಂತವನ್ನು ಇನ್ನೊಂದರ ಹತ್ತಿರ ತೆಗೆದುಕೊಂಡು ಹೋದಾಗ ಇನ್ನೊಂದು ಕಾಂತವು ಮುಂದಕ್ಕೆ ಚಲಿಸುತ್ತದೆ. ಈಗ ಕಾಂತದ ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವವನ್ನು ಸಮನಾಗಿ ಇಟ್ಟಿದ್ದಾರೆ. ಈಗ ಅದು ಆಕರ್ಷಿತವಾಗಿದೆ. ಇದನ್ನು ಸಂಪರ್ಕ ರಹಿತ ಬಲ ಎಂದು ಕರೆಯುತ್ತೇವೆ. ಧನ್ಯವಾದ.